ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿಯ ರಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಮಾಪುರ ಭೀಮನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ತೋಟಗಳಲ್ಲಿ ಗೊನೆ ಕಟ್ಟಿದ್ದ ಬಾಳೆ ಗಿಡಗಳು ಮುರಿದು ಬಿದ್ದಿವೆ. ಇದರಿಂದ ಸುಮಾರು ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ನಾಶವಾಗಿದೆ. ಭೀಮನಹಳ್ಳಿ ರೈತರಾದ ಅಶೋಕ್ ಕುಮಾರ್ ಮಾತನಾಡಿ, ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಯಿಂದ ಫಸಲಿಗೆ ಬಂದು ಕಟ್ಟುವಿಕೆ ಬಂದಿದ್ದ 3,000 ಬಾಳೆ ಗಿಡಗಳಲ್ಲಿ 2,500 ಗಿಡಗಳು ನಾಶವಾಗಿದೆ. ಇದರಿಂದ 5 ಲಕ್ಷ ರೂಪಾಯಿಗಳು ವೆಚ್ಚ ಮಾಡಿದ್ದು ಸುಮಾರು 15 ಲಕ್ಷ ಬರುವ ನಿರೀಕ್ಷೆ ಇತ್ತು ಅನ್ನೋ ಅಷ್ಟರಲ್ಲಿ ಈ ರೀತಿ ಬೆಳೆ ನಾಶವಾಗಿದೆ. ಸೂಕ್ತ ಪರಿಹಾರ ನೀಡುವಂತೆ ಕೈ ಮುಗಿದು ಮನವಿ ಮಾಡಿಕೊಂಡರು. ಸರ್, ಇದು ರಾತ್ರಿ ಒಂದು 10:30-11 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿ ಸಿಕ್ಕಾಪಟ್ಟೆ ಗಾಳಿ ಬೇರೆ ಬೀಸ್ತಾ ಇತ್ತು. ಮಳೆ ಗಾಳಿ ಎಲ್ಲ ಏಕಾಗ್ಬಿಟ್ಟು ಎಲ್ಲ ಫಸಲು ಬಂದಿರೋದು ಬೆಳೆ ಎಲ್ಲ ಹಿಂಗೆ ನಾಶ ಆಯಿತು. ಒಂದು 3.5 ಎಕರೆ ಬೆಳೆ ಇಟ್ಟಿದ್ವಿ, ಎಲ್ಲ ಬಾಳೆ ಮಾಡಿದ್ವಿ. ಮಾಡಿ ಅವಲೇ ಒಂದು 9 ತಿಂಗಳು 10 ತಿಂಗಳಾಗಿತ್ತು. ಎಲ್ಲ ಫಸಲು ಬಂದಿತ್ತು. ಇನ್ನೊಂದು 15-20 ದಿನಕ್ಕೆ ಎಲ್ಲ ಕಟಾವಾಗೋದು. ಒಂದು 3,500 ಗಿಡ ಇಟ್ಟಿದ್ವಿ. ನಮ್ಮ ತಿಳಿದ ಮಟ್ಟಿಗೆ ಒಂದು 500 ಗಿಡ ಉಳಿದಿರ್ಬೋದು, ಇನ್ನೆಲ್ಲ ಹೋಗಿದೆ. ಮತ್ತೋರ್ವ ರೈತ ವಿಜಯಕುಮಾರ್ ಮಾತನಾಡಿ, ನಾವು ಕೂಡ ಮೊದಲನೇ ಬಾರಿಗೆ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಸುಮಾರು 2 ಎಕರೆ ಜಾಗದಲ್ಲಿ 1,500 ಬಾಳೆ ಗಿಡ ಹಾಕಿದ್ದು, ಇನ್ನೇನು ಫಲ ಕೈಗೆ ಸಿಗುವಷ್ಟರಲ್ಲಿ ಬಿರುಗಾಳಿ ಮಳೆಯಿಂದ ಬೆಳೆ ಎಲ್ಲ ನಾಶವಾಗಿದೆ ಎಂದು ಅಳಲು ವ್ಯಕ್ತಪಡಿಸಿದ್ರು. ಇಲ್ಲಿ ನಾವು ಒಂದು 2 ಎಕರೆ ಬಾಳೆ ಹಾಕಿದ್ವಿ. ಎಲ್ಲ ರಾತ್ರಿ ಮಳೆಗಾಳಿಗೆ ನಷ್ಟ ಹೋಗಿದೆ. ಗಳ ಎಲ್ಲ ಕೊಟ್ಟಿದ್ವಿ. ಒಂದು 1,500 ಗಿಡ ಹಾಕಿದ್ವಿ. ಎಲ್ಲ ನಷ್ಟ ಹೋಗಿದೆ ಸರ್. ನಾವು ಒಂದು 2 ಲಕ್ಷ ಖರ್ಚು ಮಾಡಿದ್ವಿ ಸರ್. ಒಂದು 5 ಲಕ್ಷವರೆಗೂ ನಿರೀಕ್ಷೆ ಇಟ್ಕೊಂಡಿದ್ವಿ. ಎಲ್ಲ ನಷ್ಟ ಆಗಿದೆ. ಒಂದು 100 ಗಿಡ ಮಾತ್ರ ಉಳಿದಿದೆ ಅಷ್ಟೇ ಅದರಲ್ಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಬಾಳೆ ಬೆಳೆ ನಾಶವಾಗಿದ್ದು, ಕೂಡಲೇ ಸರ್ಕಾರಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಬೆಳೆ ನಷ್ಟದ ವರದಿಯನ್ನ ನೀಡಿ ತ್ವರಿತವಾಗಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತರಾದ ಹರಿಪ್ರಕಾಶ್, ಹನುಮಂತರಾಯಪ್ಪ, ಸುರೇಶ್, ನಾರಾಯಣಪ್ಪ, ವೆಂಕಟೇಶ್, ವೆಂಕಟರೆಡ್ಡಿ, ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು.